ಏನಪ್ಪ ಅಂದ್ರೆ ಮಂಗಳೂರಲ್ಲಿ ಉರುಳು ಬಿದ್ದಿತ್ತು. ಆಗ 158 ಜನ ತಮ್ಮ ಜೀವ ಕಳ್ಕೊಂಡಿದ್ರು ಮಂಗಳೂರು ವಿಮಾನ ದುರಂತದಲ್ಲೇ ಅಂತ 2010ರಲ್ಲೇ. ಅದರ ನಂತರ ಆಗಿರಲಿಲ್ಲ ದೊಡ್ಡ ಘಟನೆ. ಇದು 200ಕ್ಕೂ ಅದಕ್ಕಿನ್ನೂ ಹೊರಗೆ ಬರ್ತಾ ಇದೆ ರಿಪೋರ್ಟ್. ನೋಡ್ಬೇಕು ಅದು ಎಷ್ಟು ಆಗ್ತದೆ ಅಂತೇಳಿ. ಅದೇನೂ ಇರಲಿ, ಸಹಜವಾಗಿ ಎಲ್ಲರಿಗೂ ಶಾಕ್ ಆಗಿದ್ದು ಅಂತ ನಿಶ್ಚಿತನ. ಅದರಲ್ಲೂ ವಿಮಾನಗಳಲ್ಲಿ ತಿರುಗಾಡೋಂಥ ಜನ ಹೈರ್ ಕ್ಲಾಸ್ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಅಧಿಕಾರಿಗಳು ತಲುಪ್ತಾ ಇರ್ತಾರೆ. ದೇಶದ ಬುದ್ಧಿ ಜನ, ದೇಶವನ್ನು ವಿಶೇಷವಾಗಿ ದೇಶಕ್ಕೆ ಕೊಡುವಂಥ ಜನ ಹೆಚ್ಚಿಗೆ ವಿಮಾನದಲ್ಲಿ ಅಡ್ಡಾಡ್ತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ ಮತ್ತು ಸತ್ಯನೂ ಹೌದು. ಇವು ಆಗಬಾರ್ದು ಭಾಳಷ್ಟು ದುರಂತಗಳು ಅಂತ ನಾವೆಲ್ಲ ಬಯಸ್ತಾ ಇರ್ತೀವಿ. ಆದರೆ ಆಗ್ತಾವೆ. ದುರಂತ ಆಗೋದು, ಆಕ್ಸಿಡೆಂಟ್ ಆಗೋದು ಸಡನ್ ಗೊತ್ತಾಗುವಂಥದ್ದಲ್ಲ. ಹೀಗಾಗಿ ಈ 200ಕ್ಕೂ ಅಧಿಕ ಜನ ತೀರ್ಕೊಂಡಿದ್ದಕ್ಕಾಗಿ ಇವತ್ತು ನರೇಂದ್ರ ಮೋದಿಯವರಾಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನುಳಿದ ನಾಯಕರಾಗಿರ್ಬೋದು ತಮ್ಮ ಶೋಕ ಸಂದೇಶವನ್ನು ಹಂಚ್ಕೊಂಡಿದ್ದಾರೆ. ಇದು ಆಗಬಾರ್ದಾಗಿತ್ತು ಅಂತೇಳಿ ಆಗ್ಯದ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಸಹಜವಾಗಿ ಈ ಬಂದಂಥ ಒಂದು ವರದಿಗಳ ಪ್ರಕಾರ ತಾಂತ್ರಿಕ ಲೋಪ, ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು. ಇನ್ನು ಅದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ವಿಷಯ ಏನು ಹೊರಬರ್ಬೇಕಾಯ್ತು ಅಂದ್ರೆ ಅದರ ಬ್ಲ್ಯಾಕ್ ಬಾಕ್ಸ್ ಇರ್ತಾವೆ. ಆ ಬ್ಲ್ಯಾಕ್ ಬಾಕ್ಸ್ ನಾವು ತೆಗೆದು ನೋಡಿದಾಗ ಯಾಕೆ ಆಯಿತು ಅನ್ನುವಂಥದ್ದು ಒಂದಿಷ್ಟು ಗೊತ್ತಾಗುವಂಥ ವಿಷಯ ಆಗ್ತದೆ. ಯಾಕೆ ರೆಕಾರ್ಡ್ ಆಗಿರ್ತದೆ. ಅಲ್ಲಿ ಪೈಲಟ್ನದಾಯಿತು, ಮತ್ತೇನಾಯಿತು, ಇಂಜಿನದ ಒಂದೇನೋ ಕೆಟ್ಟದ್ದಾಗಿರ್ಬೋದು, ಏನೋ ಆಗಿರ್ಬೋದು, ಅವೆಲ್ಲ ಗೊತ್ತಾಗುವಂಥ ವಿಷಯ. ಇನ್ನು ನೆಕ್ಸ್ಟ್ ಇದನ್ನು ಮತ್ತು ಅದನ್ನು ಏನಪ್ಪ ಅಂತಂದ್ರೆ ನಾವು ಅದನ್ನು ಮತ್ತಷ್ಟು ಇನ್ನೊಂದು ಅಂತರದ ನಮ್ಮ ಟೆಕ್ನಾಲಜಿ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡುವಂಥದ್ದು. ಅಂದರೆ ನಿರಂತರವಾಗಿ ಇದು ಈ ದುರಂತಗಳು ಆಗ್ತಾ ಇರ್ತಿರ್ತವೆ. ನಾವು ಅದನ್ನು ಪ್ರತಿಯೊಂದು ದುರಂತದ ಹಿಂದಿನಿಂದ ಪಾಠ ಕಲಿತ ನಾವು ಹೊಸದಾಗಿ ಅದು ಟೆಕ್ನಿಕಲಿ ಮತ್ತೆ ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕಾದ್ದು ನಮ್ಮೆಲ್ಲರ ಟೆಕ್ನಿಷಿಯನ್ಗಳ, ನಮ್ಮ ವಿಮಾನಯಾನ ಮಾಡುವವರ ಅಥವಾ ವಿಜ್ಞಾನಿಗಳಿಗೆ ಒಂದು ಸವಾಲಿದೆ ನಿರಂತರ ನಡೆಯುವಂಥದ್ದು. ಹೀಗಾಗಿ ಈ ವಿಮಾನ ದುರಂತಗಳು ಇದರ ಬಗ್ಗೆ ನಮ್ಮ ರಾಜಕಾರಣಿಗಳಾಯಿತು, ಇನ್ನುಳಿದವರಾಯಿತು ಅವ್ರ ಬಗ್ಗೆ